ವೀಕ್ಷಕರೇ, ಇವತ್ತು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಇದ್ದು, ದರ್ಶನ್ ಹಾಗೂ ಕೆಲ ಆರೋಪಿಗಳು ಸೇರಿದಂತೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರವೇ ವಿಚಾರಣೆಗೆ ಒಳಪಡಿಸಲಾಗಿತ್ತು. ಇದು ಯಥಾಸ್ಥಿತಿಯನ್ನ ಮತ್ತೆ ಕಾಯ್ದುಕೊಂಡಿದೆ. ಇನ್ನು ಉಳಿದಂತೆ ಬೇಲ್ ಮೇಲೆ ಹೊರಗಿದ್ದ 3 ಆರೋಪಿಗಳನ್ನು ಕೋರ್ಟ್ಗೆ ನೇರವಾಗಿ ಹಾಜರುಪಡಿಸಲಾಗಿತ್ತು. ಈ ವೇಳೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಾಸಿಕ್ಯೂಷನ್ ವಿಟ್ನೆಸ್ ಅಂದ್ರೆ ರವಿಯವರ ಪರವಾಗಿ ವಿರುದ್ಧವಾಗಿ ಸಾಕ್ಷಿ ಹೇಳುತ್ತಿರುವ 8ನೇ ವಿಟ್ನೆಸ್ ಅನ್ನ ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು. ಇದಾದ ನಂತರ ಪವಿತ್ರ ಗೌಡರವರ ಪರ ವಕೀಲರಾದ ಬಾಲನ್ ಅವರು ವಿಟ್ನೆಸ್ 8ನೇ ನಂಬರ್ ಅನ್ನ ಕ್ರಾಸ್ ಎಕ್ಸಾಮಿನೇಷನ್ ಮಾಡುವುದರ ಜೊತೆಗೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳಲಾಯಿತು. ಅದೇ ಸಂದರ್ಭದಲ್ಲಿ ಕೋರ್ಟ್ನ ವಿಚಾರಣೆ ಸಂದರ್ಭದಲ್ಲಿ ಸಮಯದ ಅಭಾವ ಇದ್ದಿದ್ದರಿಂದ ಇವತ್ತಿಗೆ ಕ್ರಾಸ್ ಎಕ್ಸಾಮಿನೇಷನ್ ಅನ್ನ ಅರ್ಧಕ್ಕೆ ನಿಲ್ಲಿಸಲಾಗಿದ್ದು ಮತ್ತೆ ಮುಂದೂಡಲಾಗಿದೆ. ದರ್ಶನ್ ಹಾಗೂ ಇನ್ನುಳಿದಂತೆ ಯಾವುದೇ ವ್ಯಕ್ತಿಗಳನ್ನ ಯಾವುದೇ ಕ್ವಶನ್ ಆಗಲಿ ಅಥವಾ ಯಾವುದೇ ಪರ ಚರ್ಚೆಯನ್ನಾಗಲಿ ಮಾಡಿಲ್ಲ. ಬರೀ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಚರ್ಚೆಗೆ ವಿಸಿಟಿಂಗ್ ಮಾಡಿ ಹಾಗೆ ಸಮಯದ ಅಭಾವದಿಂದ ನಾಳೆಗೆ ಮತ್ತೆ ಮುಂದೂಡಲಾಗಿದೆ. ಆದರೆ ಯಾವುದೇ ಮಾಹಿತಿಯನ್ನ ದರ್ಶನ್ ಪ್ರಕರಣಕ್ಕೆ, ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಮಾಹಿತಿಯನ್ನ ಹೊರಗೆ ಹೋಗದ ಹಾಗೆ ತಡೆಯುತ್ತಿದ್ದಾರೆ. ಯಾವ ಕಾರಣಕ್ಕೆ ಅಂತ ತಿಳಿತಾ ಇಲ್ಲ. ಇದು ಇವತ್ತಿನ ವಿಡಿಯೋ ವೀಕ್ಷಕರೇ. ಮುಂದಿನ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಜೈ ಡಿ ಬಾಸ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ.